ಗ್ಯಾಸಿನ ಸಮಸ್ಯೆ ತಲೆದೂರಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಿಶ್ವದಲ್ಲಿ ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ವಾರ್ ನಡೀತಾ ಇದೆ. ಭಾರತ ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ಆತ್ಮನಿರ್ಭರ ಇಲ್ಲ, ಅದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಸಹಜವಾಗಿ ನಮಗೆ 80-90% ಗ್ಯಾಸು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮಿಡ್ಲ್ ಈಸ್ಟಿಂದಲೇ ಬರಬೇಕಾಗಿದೆ. ಇವತ್ತು ಅದೇ ಜಾಗದಲ್ಲಿ ಯುದ್ಧ ನಡೀತಾ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಎಲ್ಲ ದೇಶಗಳಿಗೆ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸಿನ ಕೊರತೆ ಉಂಟಾಗ್ತಾ ಇದೆ, ಸಾಗಾಣಿಕೆ ಕಡಿಮೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ಬಂದರುಗಳಿಗೆ ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ತಾ ಇತ್ತು ಅದು ಕಡಿಮೆ ಆಗಿದೆ. ನಮ್ಮೆಲ್ಲರಿಗೆ ಕೂಡ ಪ್ರಪಂಚದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಅರಿವಿದೆ. ನಿನ್ನೆ ನಾನು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮಾತಾಡಿದೆ. ಇವತ್ತು ಖುದ್ದಾಗಿ ಭೇಟಿ ಮಾಡಿ ಕರ್ನಾಟಕದ ಮತ್ತು ದೇಶದ ಹಲವಾರು ಭಾಗಗಳ ಸ್ಪೆಷಲಿ ಹೋಟೆಲ್ ಉದ್ಯಮದ ಭಾವನೆಗಳನ್ನು, ಅವರ ಸಮಸ್ಯೆಯನ್ನು ತಿಳಿಸಿದ್ದೀನಿ. ನಮ್ಮ ಸರ್ಕಾರ ಇವತ್ತು 33+ ಕೋಟಿ ಜನಕ್ಕೆ ಡೊಮೆಸ್ಟಿಕ್ ಆಗಿ ಮನೆಗಳಿಗೆ ಗ್ಯಾಸನ್ನು ಪೂರೈಕೆ ಮಾಡ್ತಾ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಸಪ್ಲೈ ಚೈನು ಭಾರತದಲ್ಲಿ ಇದೆ. 33 ಕೋಟಿ ಜನ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಮೊದಲ ಆದ್ಯತೆ ಅನ್ನುವಂಥದ್ದನ್ನು ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. ಎರಡನೇದು ಆಸ್ಪತ್ರೆಗಳು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಇದು ಆದ್ಯತೆಯ ವಲಯ ಆಗಿದೆ. ಸಹಜವಾಗಿ ಹೋಟೆಲಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಕಾರ್ಮಿಕರು ಮತ್ತು ಸ್ಪೆಷಲಿ ಗ್ರಾಹಕರು ಡಿಪೆಂಡ್ ಆಗಿದ್ದಾರೆ. ಅದಕ್ಕೆ ಕೂಡ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಇದನ್ನು ಬಗೆಹರಿಸೋಕ್ಕೆ ನಾವು ವಿಶೇಷ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಪೆಟ್ರೋಲಿಯಂ ಮಂತ್ರಿಗಳು 3 ಜನರ ಒಂದು ಇಡಿಗಳ ಕಮಿಟಿಯನ್ನು ಕೂಡ ಅವರು ಮಾಡಿದ್ದಾರೆ. ಸ್ಪೆಷಲಿ ಕಮರ್ಷಿಯಲ್ ಏನು ಸಪ್ಲೈ ಚೈನನ್ನು ನೋಡ್ಕೊಳ್ಳೋದಕ್ಕಾಗಿ ಅವರೊಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಈ ವಿಚಾರವನ್ನು ನನ್ನ ಹತ್ರ ಇವತ್ತು ಮಾತಾಡಿದರು. ಅದಕ್ಕಾಗಿ ಯಾರು ಕೂಡ ನಾವು ಪ್ಯಾನಿಕ್ ಆಗಬಾರ್ದು. ಬೆಂಗಳೂರಿನ ಎಲ್ಲ ಹೋಟೆಲು ಉದ್ದಿಮೆದಾರರಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಕೂಡ ಬಗೆಹರಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ಆದರೆ ಸಹಜವಾಗಿ ವಿಶ್ವದ ವಿದ್ಯಮಾನಗಳನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು, ಜನ ಇದರ ಜೊತೆ ಸಹಕರಿಸಬೇಕು. ಸರ್ಕಾರ ಹೊರಗಿನಲ್ಲಿ ಸಿಕ್ಕಾಕೊಂಡವರನ್ನು ತರೋದ್ರ ಬಗ್ಗೆ ಕೂಡ ವಿಶೇಷವಾದಂಥ ಕಾಳಜಿ ವಹಿಸ್ತಾ ಇದೆ. ಬೇರೆ ಬೇರೆ ಜಾಗಗಳಿಗೆ, ಎಸ್ಪೆಷಲಿ ಇವಾಗ ನಾನೇ ಹಲವಾರು ಜನಕ್ಕೆ ದೋಹದಿಂದ ಅವರು ಸೌದಿ ಅರೇಬಿಯಾ ಮತ್ತು ಬೇರೆ ಬೇರೆ ರೂಟ್ಗಳಲ್ಲಿ ಬಂದು ಅಲ್ಲಿಂದ ಫ್ಲೈಟ್ ಹಿಡಿದು ಭಾರತಕ್ಕೆ ಬರುವ ರೀತಿಯಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸಿಕ್ಕಾಕೊಂಡಿರುವಂಥ ಭಾರತೀಯರನ್ನು, ಕನ್ನಡಿಗರನ್ನು, ಒಟ್ಟಾಗಿ ಭಾರತೀಯರನ್ನು ಕರೆತರಬೇಕು ಮತ್ತು ನಮ್ಮ ದೇಶದೊಳಗೆ ಈ ಒಂದು ಯುದ್ಧದ ಕಾರಣಕ್ಕಾಗಿ ಆಗಿರುವಂಥ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದರಲ್ಲಿ ಭಾರತ ಸರ್ಕಾರ ಬದ್ಧ ಇದೆ. ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಈಗ ಕಳೆದ 2 ದಿನಗಳಿಂದ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ರು, ಮುಂದಿನ 2 ತಿಂಗಳಿಗೆ ಕಚ್ಚಾ ತೈಲ, ಗ್ಯಾಸ್ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಅವ್ರು ಸ್ಟೇಟ್ಮೆಂಟ್ ಕೊಟ್ಟ 2 ದಿನದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದು ನಿಜವಾದ ಸಮಸ್ಯೆನಾ ಅಥವಾ ಇದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇದನ್ನು ಹೋಲ್ಡ್ ಮಾಡಿ ಕೃತಕವಾಗಿ ಸಹಜವಾಗಿ ಇಂಥ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಇದೆ. ಯಾವತ್ತು ಬರಗಾಲ ಬಂತು ಆವಾಗ ಅಕ್ಕಿಗೆ ಕೊರತೆ ಮಾಡೋದು, ಯಾವಾಗ ಇಂಥ ಸಮಸ್ಯೆ ಬಂತು ಆವಾಗ ಸಹಜವಾಗಿ ಸ್ಟಾಕಲ್ಲಿ ಕೊರತೆ ಮಾಡುವಂಥದ್ದು ಕೂಡ ನಡೆಯುತ್ತೆ. ಇದನ್ನು ಕೂಡ ಸರ್ಕಾರ ಗಮನಿಸ್ತಾ ಇದೆ. ಆಯಾ ರಾಜ್ಯ ಸರ್ಕಾರಗಳ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಗಮನವನ್ನು ಕೊಡಬೇಕು ಮತ್ತು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ಇದು ಯಾವುದೋ ಒಂದು ಕೇಂದ್ರ ಸರ್ಕಾರ ಇನ್ಯಾವುದೋ ದೇಶದ ಜೊತೆ ಮಾಡುವಂಥ ಯುದ್ಧ ಅಲ್ಲ, ಇಡೀ ಪ್ರಪಂಚದಲ್ಲಿ ನಡೀತಾ ಇರುವಂಥ ಯುದ್ಧ. ನಾವೆಲ್ಲರೂ ಒಟ್ಟಾಗಿ ಯುದ್ಧದ ಸಂದರ್ಭದಲ್ಲಿ, ಬರದ ಸಂದರ್ಭದಲ್ಲಿ, ನೆರೆಯ ಸಂದರ್ಭದಲ್ಲಿ ದೇಶಕ್ಕೆ ಆಪತ್ತು ಬಂದಾಗ ಅಥವಾ ಆಪತ್ತಿನ ಪರಿಸ್ಥಿತಿ ಉಂಟಾದಾಗ ಪಕ್ಷ ರಾಜಕಾರಣ, ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ನಾವು ಮಾಡಬಾರ್ದು. ಇಡೀ ದೇಶ ಒಟ್ಟಾಗಿ ನಿಂತು ಇದನ್ನು ಎದುರಿಸಬೇಕು. ಅದಕ್ಕಾಗಿ ನಾನು ಕರ್ನಾಟಕದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ವಿನಂತಿ ಮಾಡ್ತೀನಿ, ಯಾರೇ ಇಂಥ ಗೋಡೌನಲ್ಲಿ ಇವತ್ತು ಸ್ಟಾಕ್ ಇಟ್ಕೊಂಡಿದ್ರೆ ದಯಮಾಡಿ ಇದನ್ನು ಚೆಕ್ ಮಾಡೋದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನೀವೊಂದು ತಂಡವನ್ನು ಮಾಡಬೇಕು
ಗಮನಿಸಬೇಕು, ಯಾವುದೇ ಕೊರತೆ ಆಗದಂತೆ ಇದಕ್ಕೆ ಆದ್ಯತೆ ಕೊಡಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ, ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೂ ಸ್ಪಷ್ಟತೆ ಇಲ್ಲ, ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ಯಾವಾಗ ಯುದ್ಧ ಮುಗಿಯುತ್ತೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಆದರೆ ಯುದ್ಧದ ಎಲ್ಲ ಸಂದರ್ಭದಲ್ಲಿ ಕೂಡ ಭಾರತ ಸರ್ಕಾರ ಭಾರತೀಯರ ಜೊತೆ ನಿಂತಿದೆ. ಅದು ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಇರ್ಬೋದು, ಮಿಡ್ಲ್ ಈಸ್ಟಲ್ಲಾದಂಥ ಹಲವಾರು ಸಂದರ್ಭದ ಯುದ್ಧ ಇರ್ಬೋದು, ಅಥವಾ ಈಗ ನಡೀತಾ ಇರೋಂಥ ಯುದ್ಧ ಇರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಕೂಡ ಭಾರತ ಸರ್ಕಾರ ಜನರ ಜೊತೆ ನಿಂತಿದೆ. ನಾವು ಇನ್ನು ಮುಂದೆನೂ ನಿಲ್ತೀವಿ. ಥ್ಯಾಂಕ್ ಯು.